ನಮಸ್ಕಾರ ನನ್ನ ಪ್ರೀತಿಯ ತುಲಾರಾಶಿ ಸ್ನೇಹಿತರೆ. ಡಿಸೆಂಬರ್ 5 ಶುಕ್ರವಾರದ ತುಲಾರಾಶಿಯವರ ರಾಶಿಫಲ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಿದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ತುಲಾರಾಶಿಯವರಿಗೆ ಸ್ಪಷ್ಟತೆ ನೀಡುವ ದಿನ. ಈ ಸಮಯವು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬಲಪಡಿಸಲು ಅವಕಾಶ ಒದಗಿಸುತ್ತದೆ. ನೀವು ಇಷ್ಟಪಟ್ಟವರ ಜೊತೆ ಸಂಭಾಷಣೆಯಲ್ಲಿ ಆಳವಾಗಿ ಮತ್ತು ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳುತ್ತೀರಿ. ಇನ್ನು ನಿಮ್ಮ ಸಂಬಂಧವನ್ನು ಹೊಸ ಶಕ್ತಿಯನ್ನು ತರುತ್ತದೆ ಹಾಗೂ ನೀವು ಹೊಸ ಸ್ನೇಹವನ್ನು ಹುಡುಕುತ್ತಿದ್ದರೆ ಇದು ಸರಿಯಾದ ಸಮಯ. ಏಕೆಂದರೆ ನಿಮ್ಮ ಮೂಡು ನಿಮ್ಮ ಬೆಂಬಲವಾಗಿರುತ್ತದೆ. ಇಂದು ಸಣ್ಣ ವಾದಗಳನ್ನು ನಿರ್ಲಕ್ಷಿಸುವುದು ಉತ್ತಮ, ಏಕೆಂದರೆ ಯಾವುದೇ ಸಮರ್ಪಣೆಯಿಂದ ಮತ್ತು ತಿಳುವಳಿಕೆಯಿಂದ ಬಗೆಹರಿಸಬೇಕು. ನಿಮ್ಮ ಪ್ರೇಮ ಸಂಬಂಧದಲ್ಲಿ ತಿಳುವಳಿಕೆ ಮತ್ತು ಧೈರ್ಯದ ಅವಶ್ಯಕತೆ. ಪಾಲುದಾರರೊಂದಿಗೆ ಮುಕ್ತ ಸಂವಾದ ಮಾಡಿ. ಇಂದು ಸಿಂಗಲ್ಸ್ ಇರುವವರಿಗೆ ಹೊಸ ಪರಿಚಯ ಆಗುವ ಸಾಧ್ಯತೆ ಹೆಚ್ಚು ಇದೆ. ನೀವು ಇಂದು ರೊಮ್ಯಾಂಟಿಕ್ ಮೂಡ್ನಲ್ಲಿ ಸಮಯ ಕಳೆಯುತ್ತೀರಿ. ವಿವಾಹಿತರಿಗೆ ಸಂಜೆ ವೇಳೆಗೆ ವಿಶೇಷ ಮುಹೂರ್ತ ಅನುಭವಿಸುತ್ತಾರೆ. ಮಾನಸಿಕ ಶಾಂತತೆಯ ಮೇಲೆ ಗಮನ ಹರಿಸಿ. ಯೋಗ ಮತ್ತು ಧ್ಯಾನವನ್ನು ಮಾಡಿ ಅಭ್ಯಾಸ ಮಾಡಿಕೊಳ್ಳಿ. ನೀರು ಹೆಚ್ಚು ಕುಡಿಯಿರಿ ಮತ್ತು ನಿಮ್ಮ ಊಟದಲ್ಲಿ ಹಸಿರು ತರಕಾರಿಗಳನ್ನು ಸೇರಿಸಿ ತಿನ್ನಿ. ನಿಮ್ಮ ಆರೋಗ್ಯ ಸದೃಢವಾಗುತ್ತದೆ. ಮಧ್ಯಾಹ್ನದ ವೇಳೆಗೆ ಆಯಾಸನ್ನು ತಪ್ಪಿಸಲು ಸ್ವಲ್ಪ ವಿಶ್ರಾಂತಿ ಪಡೆಯುವುದು ಉತ್ತಮ. ಸಂಜೆ ವೇಳೆಗೆ ವಾಕ್ ಮಾಡಿ. ಕಾರ್ಯಕ್ಷೇತ್ರದಲ್ಲಿ ಸಂಯೋಗ ಮತ್ತು ತಂಡದ ಕೆಲಸಕ್ಕೆ ಒತ್ತು. ಹೊಸ ಪ್ರಾಜೆಕ್ಟ್ಗಳು ಪ್ರಾರಂಭಿಸುವುದಕ್ಕಿಂತ ನಿಮ್ಮ ಇದ್ದಂಥ ಪ್ರಾಜೆಕ್ಟ್ಗಳನ್ನೇ ಪೂರ್ಣಗೊಳಿಸುವುದು ಉತ್ತಮ. ಉದ್ಯೋಗದಲ್ಲಿ ಸ್ವಲ್ಪ ಚರ್ಚೆ ಮಾಡಿ. ನಿಮ್ಮ ಸೃಜನಶೀಲ ಕೆಲಸಕ್ಕೆ ಅನುಕೂಲಕರವಾದ ದಿನ. ಮೀಟಿಂಗ್ಗಳನ್ನು ತಪ್ಪಿಸಿ. ಮನೆಯಲ್ಲಿ ಕೆಲಸ ಮಾಡುವಾಗ ವಿಶೇಷ ಗಮನ ವಹಿಸಿ. ಮನೆಯ ಬಳಕೆಗಳ ವಸ್ತುಗಳು ಯಾವುದೇ ಅಸಡ್ಡೆಯ ಬಳಕೆ ನಿಮಗೆ ಸಮಸ್ಯೆ ಉಂಟು ಮಾಡಬಹುದು. ನಿಮ್ಮ ಮನೆಯಿಂದ ಹೊರ ಇದ್ದ ಉದ್ಯೋಗ ಅಥವಾ ಅಧ್ಯಯನ ಮಾಡುತ್ತಿದ್ದರೆ ನಿಮ್ಮ ಹಣ ಮತ್ತು ಸಮಯವನ್ನು ವ್ಯರ್ಥ ಮಾಡುವ ಜನರಿಂದ ಆದಷ್ಟು ದೂರ ಇರಿ. ನಿಮ್ಮ ಸಂತೋಷವನ್ನು ನಿಮ್ಮ ಪೋಷಕರ ಜೊತೆ ಮತ್ತು ಕುಟುಂಬದ ಜೊತೆ ಹಂಚಿಕೊಳ್ಳಿ. ಒಂಟಿತನ ಮತ್ತು ಖಿನ್ನತೆಯ ಭಾವನೆಗಳು ಅಳಿಸಿ ಹಾಕಿ. ಅವರಿಗೆ ತಾವು ಅಮೂಲ್ಯವೆಂಬ ಭಾವನೆ ಬರುವ ಹಾಗೆ ಮಾಡಿ. ನಾವು ಒಬ್ಬರು ಇನ್ನೊಬ್ಬರ ಜೀವನದಲ್ಲಿ ಕಷ್ಟಗಳ ಕಡಿಮೆ ಮಾಡಿದರೆ ನಮಗೆ ಆ ಪುಣ್ಯವನ್ನು ನಮಗೆ ಬರುತ್ತದೆ. ನಿಮ್ಮ ಉಪಸ್ಥಿತಿ ನಿಮ್ಮ ಪ್ರೀತಿಗೆ ಒಂದು ಯೋಗ ಸ್ಥಾನವನ್ನು ಮಾಡುತ್ತದೆ. ನಿಮ್ಮ ಆಂತರಿಕ ಶಕ್ತಿಯನ್ನು ನಿಮ್ಮ ದಿನದ ಕೆಲಸವನ್ನು ಉತ್ತಮಗೊಳಿಸುವಲ್ಲಿ ನಿಮ್ಮನ್ನು ಬೆಂಬಲಿಸುತ್ತದೆ. ನೀವು ನಿಮ್ಮ ಮನೆಯಿಂದ ಹೊರಗಡೆ ವಾಸಿಸಿ ಅಧ್ಯಯನ ಅಥವಾ ಉದ್ಯೋಗ ಮಾಡುತ್ತಿದ್ದರೆ ನೀವು ಉಚಿತ ಸಮಯದಲ್ಲಿ ನಿಮ್ಮ ಕುಟುಂಬದ ಜೊತೆಗೆ ಸಂತೋಷದಿಂದ ಮಾತನಾಡಬಹುದು. ನಿಮ್ಮ ಮನೆಯ ಯಾವುದೇ ವಿಷಯವನ್ನು ಕೇಳಿ ಭಾವಾತ್ಮಕರಾಗಬಹುದು. ನಿಮ್ಮ ವೈವಾಹಿಕ ಜೀವನ ಇಂದು ಮೋಜು, ಸಂತೋಷ ಮತ್ತು ಆನಂದದಿಂದ ಕೂಡಿರುತ್ತದೆ.